ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ನಾವು ಮನೆಯಲ್ಲಿ ಕ್ವಿಕ್ ಆಗಿ ಬಿರಿಯಾನಿ ಮಾಡ್ತಾ ಇದೀವಿ. ಸೊ ಆ ಬಿರಿಯಾನಿ ಹೇಗ್ ಮಾಡೋದು ಅಂದ್ರೆ ಬನ್ನಿ. ಸೊ ಆ ಬಿರಿಯಾನಿಗೆ ಬೇಕಾದಂತ ಐಟಮ್ಸ್ ನೋಡೋಣ ಬನ್ನಿ. ಫಸ್ಟ್ ಚಕ್ಕೆ, ಲವಂಗ ಅಂಡ್ ಏಲಕ್ಕಿ ಅಂಡ್ ಕೊರಿಯಾಂಡರ್ ಅಂಡ್ ಮಿಂಟ್, ಟೊಮೆಟೊ ಅಂಡ್ ಆನಿಯನ್ ಅಂಡ್ ಚಿಲ್ಲಿ ಪೌಡರ್ ಅಂಡ್ ಸಾಲ್ಟ್. ಸೊ ಇಷ್ಟೇ. ಸೊ ನೆಕ್ಸ್ಟ್ ಮಟನ್ ಮಿಸ್ ಮಾಡಬಾರ್ದು. ಮಟನ್ ಬಿರಿಯಾನಿ ಮಾಡ್ತಿದ್ವಿ. ಸೊ ಮಟನ್ ಇದೆ. ಬನ್ನಿ ಬಿರಿಯಾನಿ ಹೇಗ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಬಂದು ನಾವು ಬಿರಿಯಾನಿಗೆ ಬಿರಿಯಾನಿ ಪೌಡರ್ ನ ರೆಡಿ ಮಾಡ್ಕೊಳ್ತೀವಿ. ಸೊ ಇದು ಬಂದು ನಾವು ಮನೆಯಲ್ಲೇ ರೆಡಿ ಮಾಡ್ತೀವಿ. ಸೊ ಫಸ್ಟ್ ಸ್ಟವ್ ಆನ್ ಮಾಡೋಣ. ನೆಕ್ಸ್ಟ್ ತವಾ ಇಡೋಣ. ಸೊ ಇದಕ್ಕೆ ಈ 3 ಏಲಕ್ಕಿ ಅಂಡ್ ಲವಂಗ ಅಂಡ್ ಚಕ್ಕೆ 3 ಹಾಕ್ತಾ ಇದೀನಿ. ಇದನ್ನ ನಾವು ನೋಡಿ ಈ ತರ ಸ್ವಲ್ಪ ಮೀಡಿಯಂ ಫ್ಲೇವರ್ ಇಟ್ಕೊಂಡು ಫ್ರೈ ಮಾಡ್ಬೇಕು. ನೋಡಿ ನಾನ್ ಬಂದು 1/2 kg ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ 1/2 kg ಕಡೆಯದು 1/2 kg ಮಟನ್ ಅಲ್ಲಿ ಬಿರಿಯಾನಿ ಮಾಡ್ತಿದ್ದೀನಿ. ಸೊ ಅದ್ರಿಂದ ನನಗೆ ಇಷ್ಟು ಸ್ಪೈಸಸ್ ಓಕೆ. ನೀವು ನೋಡಿ ಎಕ್ಸ್ಟ್ರಾ ತುಂಬಾ ಮಾಡ್ತಿದ್ರೆ ನೀವು ಸ್ವಲ್ಪ ಆಡ್ ಮಾಡ್ಕೊಂಡು ಮಾಡ್ಬೇಕು. ಇದನ್ನ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು. ಯಾಕಂದ್ರೆ ಪುಡಿ ಮಾಡ್ಬೇಕಲ್ವಾ ನಾವು ಇದ್ರಲ್ಲಿ ಹಾಕೊಂಡು. ಸೊ ಅದರಿಂದ ಚೆನ್ನಾಗಿ ಫ್ರೈ ಆಗ್ಬೇಕು. ಸ್ಮೆಲ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ನೋಡಿ ಸ್ವಲ್ಪ ಅದೇ ಗೊತ್ತಾಗುತ್ತೆ. ಆಫ್ ಮಾಡಿ. ಸೊ ಇದನ್ನ ನಾವು ಹಾಕೋಬೇಕು. ಚೆನ್ನಾಗಿ ಪೇಸ್ಟ್ ಮಾಡಿ ನೋಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಫಸ್ಟ್ ಬಂದು ನಾನು ಕುಕ್ಕರ್ ಅಲ್ಲಿ ಮಾಡ್ತಿದ್ದೀನಿ. ಸೊ ಆಯಿಲ್ ಹಾಕಿ ಬಿರಿಯಾನಿ ಸ್ಪೈಸಸ್ ಹಾಕಿದೀನಿ. ಚಕ್ಕೆ, ಲವಂಗ, ಸ್ಟಾರ್. ನೆಕ್ಸ್ಟ್ ಬಂದು ಆನಿಯನ್ ಹಾಕ್ತಾ ಇದೀನಿ. ನೋಡಿ ಚೆನ್ನಾಗಿ ಫ್ರೈ ಆಗ್ಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು. ನೋಡಿ ಇದು ಬಂದು ಆನಿಯನ್ ಚೆನ್ನಾಗಿ ಫ್ರೈ ಆಗ್ಬೇಕು. ಆಗ್ಲೇ ಬಿರಿಯಾನಿ ಚೆನ್ನಾಗಿ ಬರೋದು. ಸೊ ಔಟ್ ಸೈಡ್ ಅಲ್ಲೆಲ್ಲ ಯಾವ ಬಿರಿಯಾನಿ ಮಸಾಲಾಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ನಾವು ಬಂದು ಇದು ಮನೆಯಲ್ಲೇ ನಾವೇ ಜಸ್ಟ್ ಚಕ್ಕೆ, ಲವಂಗ ಮತ್ತೆ ಏಲಕ್ಕಿ 3 ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕೊಂಡ್ವಿ. ಅದನ್ನೇ ನಾವು ಬಿರಿಯಾನಿ ಮಸಾಲ ಆಗಿ ಯೂಸ್ ಮಾಡ್ತೀವಿ. ನೋಡಿ ಈಗ ಗೋಲ್ಡನ್ ಬ್ರೌನ್ ಕಲರ್ ಬಂತು. ಇಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು. ಕೊರಿಯಾಂಡರ್, ಮಿಂಟ್, ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪನ್ನ ಹಾಕ್ಬೇಕು. ಅದನ್ನ ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಬೇಕು. ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿದೆ ಗಮ್ಮ. ನೆಕ್ಸ್ಟ್ ಬಂದು ಚಿಲ್ಲಿ ಪೌಡ್ರು ನೋಡಿ ಚೆನ್ನಾಗಿ ಹಾಕೊಂಡು ಹಿಂಗೆ ಮಿಕ್ಸ್ ಮಾಡ್ಬೇಕು. ಚಿಲ್ಲಿ ಪೌಡ್ರನ್ನ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ನೋಡಿ ಕುಕಿಂಗ್ ಬರ್ದದ್ದವರು ಇದನ್ನೆಲ್ಲ ನೋಡ್ಕೊಂಡು ಕುಕಿಂಗ್ ಮಾಡ್ಬೋದು. ನೆಕ್ಸ್ಟ್ ಬಂದು ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು. ಹಾಕಿ ಸ್ವಲ್ಪ ಸ್ಮೆಲ್ ಒಳ್ಳೆ ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಈ ತರ ಬರಬೇಕು. ನೆಕ್ಸ್ಟ್ ಚೆನ್ನಾಗಿ ಅದು ಫ್ರೈ ಆದ್ಮೇಲೆ ಟೊಮೆಟೊ ಹಾಕೋಬೇಕು. ನಾ 2 ಟೊಮೆಟೊ ಹಾಕೊಂಡಿದೀನಿ. ನೋಡಿ ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ. ನೆಕ್ಸ್ಟ್ ನೋಡಿ ಇದಾದ್ಮೇಲೆ ನಾನು ಚಿಲ್ಲಿ ಹಾಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಹಾಕೋಬೇಕು. ನೆಕ್ಸ್ಟ್ ಬಂದು ಸಾಲ್ಟ್ ಕಲ್ಲುಪ್ಪು ಹಾಕೊಂಡಿದ್ದೀನಿ. ಸೊ ನಿಮಗೆ ಮೆಜರ್ಮೆಂಟ್ ಯಾವ್ದ್ರಲ್ಲಿ ಗೊತ್ತು ನೀವು ಅದನ್ನ ಹಾಕೊಳ್ಳಿ. ನೋಡಿ ಫುಲ್ಲು ಎಲ್ಲಾನು ಸ್ಮ್ಯಾಶ್ ಆಗಿ ಎಷ್ಟು ಚೆನ್ನಾಗಿ ಇದಾಗಿದೆ ನೋಡಿ. ನಿಜವಾಗ್ಲು ನೋಡಿ ಎಲ್ಲ ಆನಿಯನ್, ಟೊಮೆಟೊ ಎಲ್ಲ ಫುಲ್ಲು ಚೆನ್ನಾಗಿ ಅದು ಸ್ಮ್ಯಾಶ್ ಆಗಿ ಈ ತರ ಆಗ್ಬೇಕು. ನೆಕ್ಸ್ಟ್ ಬಂದು ಎಣ್ಣೆ ಎಲ್ಲ ಚೆನ್ನಾಗಿ ಅದು ಮೇಲ್ ಬಂದ್ಮೇಲೆ ನಾವೇನ್ ಮಾಡ್ಬೇಕು ನೋಡಿ ಮಟನ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಕುಕ್ ಮಾಡ್ತಿದ್ದೀನಿ. ಆದ್ರೆ ಮಟನ್ ಅಲ್ವಾ, ಈ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಮಟನ್ ಎಲ್ಲ ಬೇಗ ಕುಕ್ ಆಗುತ್ತೆ. ಅದೇ ನಾವು ಸಕಲೇಶ್ಪುರ್ ಸೈಡಲ್ಲೆಲ್ಲ ಕುಕ್ ಆಗೋದಿಲ್ಲ. ನೆಕ್ಸ್ಟ್ ಬಂದು ನಾವು ಅರ್ದಿಟ್ಕೊಂಡಿದ್ವಲ್ಲ ಆ ಬಿರಿಯಾನಿ ಮಸಾಲಾನ
ಅವೆಲ್ಲ ಒಣ ಮಾಡ್ತಿದೆ ನೋಡಿ. ಚಿಕನ್ ಮರಿ ಇರುತ್ತಲ್ಲ, ಮಟನ್ ಇದು. ನೆಕ್ಸ್ಟ್ ಬಂದು ನಾನು ಕರ್ಡ್ ಹಾಕೋತಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿ ಕರ್ಡ್ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಕರ್ಡ್ ಯೂಸ್ ಮಾಡಿ ನೀವು, ತುಂಬಾನು ಹಾಕ್ಬಾರ್ದು ಕರ್ಡ. ಸೊ ನೋಡ್ಕೊಂಡು ಹಾಕಿ. ಸೊ ಮಟನ್ ಬಂತು ಚೆನ್ನಾಗಿ ಬೆಂದಿದೆ ನೋಡಿ, ಗೊತ್ತಾಗ್ತಿದೆಯಲ್ಲ ಎಣ್ಣೆ ನೋಡಿ ಹೇಗೆ ಫುಲ್ ಮೇಲ್ ಬಂದಿದೆ ಅಂತ. ಸೊ ಈ ಟೈಮಲ್ಲಿ ನಾವು ರೈಸ್ ಹಾಕೋಬೇಕು. ರೈಸ್ ನಾನು ನೆನ್ಸಿಟ್ಟಿದ್ದೀನಿ. ಇದು ಬಂದು ನಾವು ನಾರ್ಮಲ್ ಆಗಿ ಮನೇಲಿ ಯೂಸ್ ಮಾಡೋಂತ ರೈಸ್. ನೀವು ಬೇಕಿದ್ರೆ ಬಾಸುಮತಿ ಅಂಡ್ ಬಿರಿಯಾನಿ ರೈಸ್ ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ. ನಾನ್ ಬಂದು ಮನೇಲಿ ಯೂಸ್ ಮಾಡೋಂತ ರೈಸ್ ನ ಯೂಸ್ ಮಾಡ್ತಿದ್ದೀನಿ. ಈಗ ಬಂದು ನಾವು ಅಕ್ಕಿನ ಹಾಕೋಬೇಕು. ಆಲ್ರೆಡಿ ಮಟನ್ ಬೇಯಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ವಾಟರ್ ಹಾಕಿದ್ದೆ. ಸೊ ನೀವು ಬೇಯಿಸ್ಬೇಕಾದ್ರೆ ನೋಡಿ ಬೇಯಿಸಿ, ಯಾಕಂದ್ರೆ ಒಂದೊಂದ್ ಮಟನ್ ಬೇಯೋದಿಲ್ಲ, ಒಂದೊಂದ್ ಮಟನ್ ಬೇಗ ಬೇಯುತ್ತೆ. ಹಂಗ್ ಬೇಯಲಿಲ್ಲ ಅಂದ್ರೆ ಏನ್ ಮಾಡಿ ಅಂದ್ರೆ ವಿಶಿಲ್ ಬಿಟ್ಬಿಟ್ಟು ಮುಕ್ಕಾಲ್ ಗಸಿ ಬೇಯಿಸ್ಕೊಂಡು ಆಮೇಲೆ ನೀವ್ ಏನ್ ಮಾಡಿ ರೈಸ್ ಹಾಕೋಬಹುದು. ನೋಡಿ ಈಗ ಫುಲ್ ರೈಸ್ ಹಾಕಿದೀನಿ. ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡ್ಕೊಳ್ಬೇಕು ಕರೆಕ್ಟ್ ಆಗಿ, ತುಂಬಾ ಕಲ್ಸಕ್ಕೂ ಹೋಗ್ಬಾರ್ದು. ನೋಡಿ ನೋಡಿ. ಸೊ ಈಗ ಬಂದು ಲಾಸ್ಟ್ ನೋಡಿ, ಉಪ್ಪು ಖಾರ ಎಲ್ಲ ನೋಡಾದ್ಮೇಲೆ ಲೆಮನ್ನ ಹಿಂಗ್ ಹಿಂಡ್ಕೋಬೇಕು ಚೆನ್ನಾಗಿ. ಚೆನ್ನಾಗಿ ಹಿಂಡಾದ್ಮೇಲೆ ನೀರ್ ನೋಡಿ ಇಷ್ಟಿರ್ಬೇಕು ರೈಸ್ ಮೇಲೆ. ನೋಡಿ ರೈಸ್ ಇಲ್ಲಿದೆ, ನೀರ್ ಅದ್ರಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಇದನ್ನ ನಾವೀಗ 3 ವಿಷಲ್ನ ಕೂಗಿಸ್ಕೊಳ್ತಿದೀವಿ. ಆಲ್ರೆಡಿ ಮಟನ್ ಬೆಂದಾಗಿದೆ, ಅದರಿಂದ ರೈಸ್ 3 ವಿಷಲ್ ಬೆಂದ್ರೆ ಬೆಂದೋಗುತ್ತೆ ಈ ರೈಸ್. ಅದರಿಂದ ನಾನು ಏನ್ ಮಾಡಿದ್ರೆ ಮಟನ್ ಬೇಯಿಸ್ಕೊಂಡಾದ್ಮೇಲೆ ರೈಸ್ ಹಾಕೊಂಡಿದೀನಿ. ಇದಾದ್ಮೇಲೆ 3 ವಿಷಲ್ ಬಿಟ್ಟಾದ್ಮೇಲೆ, ಸೊ ಈಗ ವಿಷಲ್ ಬಿಡ್ತು. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಮಟನ್ ನೋಡಿ ಎಷ್ಟು ಸಕ್ಕತ್ತಾಗಿ ಬಿದ್ದಿದೆ ಅಂದ್ರೆ, ನಿಜವಾಗ್ಲೂ ಚೆನ್ನಾಗಿದೆ. ಕ್ಯಾಮ್ರಾಮನ್, ನಮ್ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಮನೆಯಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.